ಮಹಾರಾಷ್ಟ್ರ ಏನಾಗುತ್ತೆ, ಜಾರ್ಖಂಡ್ ಏನಾಗುತ್ತೆ ಬೇಕಾಗಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಪಕ್ಷಗಳಿಗೆ ಬೇಕಾಗಿರುವಂಥದ್ದು ಚನ್ನಪಟ್ಟಣದ್ದು ಏನಾಗುತ್ತೆ, ಏನು ಕತೆ ಹೇಳಿ ರಾಜ್ಯದಲ್ಲಿರುವಂಥ ಉಪಚುನಾವಣೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಈಗ ರಣ ರಣ ಚನ್ನಪಟ್ಟಣ ಲಬ್ ಲಬ್ ಡಬ್ ಅಂತ ಹೊಡ್ಕೊಳ್ತಾ ಇದೆ. ಇಬ್ಬರಿಗೂ ಕೂಡ ಎಡ್ಜ್ ಫೈಟ್, ಯಾರಿಗೂ ಕೂಡ ಅಷ್ಟು ಈಸಿ ಇಲ್ಲ. ಫಸ್ಟ್ ರಿಪೋರ್ಟ್ ಸೆಕೆಂಡ್ ರಿಪೋರ್ಟ್ನಲ್ಲೂ ಕೂಡ ಕ್ಲಾರಿಟಿನೇ ಇಲ್ಲ ಯಾರು ಗೆಲ್ತಾರೆ ಅಂತ ಹೇಳಿ. ಯಾರೇ ಗೆದ್ರೂ ಕೂಡ 3 ರಿಂದ 6 ಸಾವಿರನ ಶಾಕಿಂಗ್ ರಿಸಲ್ಟ್. ರಣ ರಣ ಚನ್ನಪಟ್ಟಣ ಪಾಪ ಅಭ್ಯರ್ಥಿಗಳ ಎದೆಯಲ್ಲಿ ಅಂತೂ ಢಬ ಢಬ ಅಂತ ಹೊಡ್ಕೊಳ್ತಾ ಇದೆ. ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಚಾರ, ಅಲ್ಲಿರುವಂಥ ಪಕ್ಷಗಳಿಗೆ ಲೆಕ್ಕಾಚಾರಗಳು ಹಾಕ್ಕೊಳ್ತಾ ಇದ್ರೆ, ರಾಜ್ಯದಲ್ಲಿರುವಂಥ ಪಕ್ಷಗಳು ಕೂಡ ಹಲವು ಲೆಕ್ಕಾಚಾರಗಳು ಹಾಕ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾಯಕರುಗಳು ಇನ್ನೊಂದು ರೀತಿ ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಕಾರಣ ಅವರ ಪ್ರತಿಷ್ಠೆಯ ಕಣವಾಗಿ ಇದ್ದಿದ್ದೇ ಚನ್ನಪಟ್ಟಣ ಈ ಬಾರಿಯ ಈ ಉಪಚುನಾವಣೆಯಲ್ಲಿ. ಫಲಿತಾಂಶಕ್ಕೂ ಮುನ್ನವೇ ಸಿಪಿವೈ ಸರೆಂಡರ್ ಸ್ಪೀಚ್ ಅನ್ನ ಮಾಡಿಕೊಂಡ್ರು. ಯಾಕೆ? ಯೋಗೇಶ್ವರ್ ಮಾತುಗಳ ಹಿಂದಿನ ಅಸಲಿಯತ್ತೇನು, ಗೇಮ್ ಪ್ಲಾನ್ ಬೇರೆ ಅಂತ ಹೇಳ್ತಾ ಇದ್ರು. ಸಿಪಿವೈ ಮಾತುಗಳು ಆತ್ಮಾವಲೋಕನೋ ಅಥವಾ ಆಟದಲ್ಲಿ ಟ್ವಿಸ್ಟ್ ಏನಾದರೂ ಇದೆಯೋ? ಅದು ಆಂಟಿಸಿಪೇಟರಿ ಬೇಲ್ ಇದ್ದಂಗಿದೆ. ಅದನ್ನು ವಾಪಸ್ ಬರೋಣ. ಫೈನಲ್ ಡೋಸ್ ಯಾರಿಗೆ ಕಾದಿದೆ? ಫಲಿತಾಂಶಕ್ಕೂ ಮುನ್ನವೇ ಸಿಪಿವೈ ಸರೆಂಡರ್ ಸ್ಪೀಚ್ ಅನ್ನ ಕೊಟ್ಟಿರುವಂಥದ್ದು ಆಂಟಿಸಿಪೇಟರಿ ಬೇಲನ್ನು ಹಾಕೊಂಡು ಕೆಲವು ವಿಚಾರಗಳಲ್ಲಿ ಗೆಲುವು ಬಂದರೆ ಒಂದು ರೀತಿಯಾಗಿ, ಸೋಲು ಬಂದರೆ ಇನ್ನೊಂದು ರೀತಿಯಾಗಿ, ಎರಡೂ ಕೂಡ ಒಂದೇ ಕಲ್ಲಿ ಎರಡಕ್ಕಿಯನ್ನು ಹೊಡೆಯುವಂತಹ ತಂತ್ರಗಾರಿಕೆಯನ್ನ ಬಳಕೆಯನ್ನ ಮಾಡಿಕೊಂಡ್ರ. ಕಾಂಗ್ರೆಸ್ನ ಒಳಲೆಕ್ಕ ಏನಿದೆ, ಬಿಜೆಪಿಯ ಒಳಲೆಕ್ಕ ಏನಿದೆ, ಜೆಡಿಎಸ್ನ ಒಳಲೆಕ್ಕ ಏನಿದೆ? ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ಸಿಪಿವೈ 8 ರಿಂದ 14 ಸಾವಿರದಲ್ಲಿ ಗೆಲ್ತಾರಂತೆ. ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು, ಕಾಂಗ್ರೆಸ್ ಲೆಕ್ಕಾಚಾರದಲ್ಲಿ ಸಿಪಿ ಯೋಗೇಶ್ವರ್ 8 ರಿಂದ 14 ಸಾವಿರ ಅಂತರದಲ್ಲಿ ಗೆಲ್ತಾರೆ. ಜಮೀರ್ ಮಾತು ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಕೂಡ ನೋ ವರಿ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಕಡೆಗೆ ಕ್ರೋಢೀಕರಣ ಆಗಿದೆ ಅಂತೆ. ಕ್ರೋಢೀಕರಣ ಆಗೋದು ಹೋಗೋದಾದ್ರೂ ಎಲ್ಲಿಗೆ? ಜಮೀರ್ ಮಾತು ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಕೂಡ ನೋ ವರಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಲೆಕ್ಕಾಚಾರದ ಪ್ರಕಾರ ಇರಬಹುದೇನು, ಅವರವ್ರ ಲೆಕ್ಕಾಚಾರ ಇರುತ್ತೆ. ಬೂತ್ ಮಟ್ಟದಲ್ಲಿ ಅವ್ರ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ಬೂತ್ ಟು ಬೂತ್ ಲೆಕ್ಕದಲ್ಲಿ ಕಾಂಗ್ರೆಸ್ಗೆ ಗೆಲುವು ಖಚಿತ ಅಂತ ಇದೆ ಅಂತೆ ಕಾಂಗ್ರೆಸ್ನ ಲೆಕ್ಕದಲ್ಲಿ. ಕಾರಣ ಅವರವ್ರ ಲೆಕ್ಕಾಚಾರಗಳು, ನಾವು ಹೇಳುವಂಥದ್ದಕ್ಕೂ ಪಕ್ಷಗಳಲ್ಲಿ ಬೂತ್ ಟು ಬೂತ್ ಅವ್ರ ಲೆಕ್ಕ ಹಾಕ್ಕೊಳ್ಳುವಂಥದ್ದಕ್ಕೂ ಅವರ ಕಾರ್ಯಕರ್ತರು, ಬೂತ್ ಏಜೆಂಟ್ಗಳಿರ್ತಾರೆ, ಅವರ ಲೆಕ್ಕಾಚಾರಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಅವರ ಲೆಕ್ಕದ ಪ್ರಕಾರ ಅವ್ರು ಗೆಲ್ತಾರೆ ಅಂತ. ಆದರೆ ಎದುರಾಳಿಗಳಿಗೆ ರಿಸಲ್ಟ್ ಶಾಕ್ ಕೊಡಲು ಸಿಪಿವೈ ತಂತ್ರ ಇದು ಅಂತ ಹೇಳಿ, ಅಂದರೆ ಸರೆಂಡರ್ ಸ್ಪೀಚ್ ಏನಿತ್ತು ಅದು ಎದುರಾಳಿಗಳಿಗೆ ಶಾಕ್ ಕೊಡೋಕೆ ಅಂತ. ಮೊದಲ ಬಾರಿಗೆ HDK ಫ್ಯಾಮಿಲಿಯಿಂದ ಬೆಸ್ಟ್ ಎಲೆಕ್ಷನ್ ಅನ್ನುವಂಥ ಒಂದು ತಂತ್ರ. ಮೊದಲ ಬಾರಿಗೆ HDK ಫ್ಯಾಮಿಲಿಯಿಂದ ಬೆಸ್ಟ್ ಎಲೆಕ್ಷನ್ ತಂತ್ರವನ್ನು JDSನ ಲೆಕ್ಕಾಚಾರ ಫಸ್ಟ್ ಟೈಮ್. ಸೊ ಇನ್ನೊಂದು ಕಡೆಗೆ ಮಹಾಗಠಬಂಧನ ಅಡಿ 4 ಪಕ್ಷಗಳ ಮೈತ್ರಿ ಒಗ್ಗಟ್ಟು ಪ್ರದರ್ಶನ ಅಂತಿದ್ದಾರೆ. ಜಾರ್ಖಂಡ್ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಈಗ. ಸೊ ಚನ್ನಪಟ್ಟಣ ವಿಚಾರ ನಾವು ಮಾತನಾಡ್ತಾ ಇದ್ವಿ. ಚನ್ನಪಟ್ಟಣ ವಿಚಾರಕ್ಕೆ ಬರೋಣ. ಚನ್ನಪಟ್ಟಣದಲ್ಲಿ ಏನಾಗಿದೆ, ಸಿಪಿವೈ ಮಾತುಗಳು ಯಾವ ರೀತಿಯಾಗಿದೆ? ಜಮೀರ್ ಅವರ ಕರಿಯ ಹೇಳಿಕೆಯು ಕೂಡ JDSಗೆ ಗೆಲುವಿನ ಟಾನಿಕ್ ಆಗಿದೆ ಅಂತ. ಕಡೆ 4-5 ದಿನ ಮಾಡಿದ ತಂತ್ರವೇ JDSಗೆ ಪ್ಲಸ್. ಕರಿಯ ಅನ್ನುವಂಥ ಹೇಳಿಕೆಗಿಂತಲೂ ಹೆಚ್ಚಾಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂಥ ಹೇಳಿಕೆ ಇತ್ತಲ್ಲ, ಮುಸ್ಲಿಮರೆಲ್ಲ ಸೇರಿಕೊಂಡು ಎಷ್ಟಿದೆ ಹೇಳಿ ನಿಮ್ಮ ರೇಟ್ ನಾವು ಖರೀದಿ ಮಾಡ್ತೀವಿ ಅಂತ, ಅದು ಬಹಳ ದೊಡ್ಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಮಾತುಗಳು. ಬಟ್ ಆಗಿದೆ ಇಲ್ಲ ಅನ್ನೋದು 23ಕ್ಕೆ ಗೊತ್ತಾಗುತ್ತೆ. ಈಗ ಎಕ್ಸಿಟ್ ಪೋಲ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಜಮೀರ್ ಕರಿಯ ಹೇಳಿಕೆಯು ಕೂಡ JDSನ ಗೆಲುವಿಗೆ ಟಾನಿಕ್ ಅಂತ JDSನ ಲೆಕ್ಕಾಚಾರ. ಕಡೆ 4-5 ದಿನ ಮಾಡಿದ ತಂತ್ರವೇ JDSಗೆ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ನಿಖಿಲ್ HDK ಗೆಲ್ಲುವ ಮಾತುಗಳನ್ನು ಆಡಿದ್ದಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಾಗಾದ್ರೆ JDSನ ಒಳಲೆಕ್ಕ ಏನು, ಯಾರಿಗೆ ಡೋಸ್ ಯಾರಿಗೆ ಲಾಸ್? ಫಲಿತಾಂಶಕ್ಕೂ ಮುನ್ನವೇ JDSನಿಂದ ಗೆಲುವಿನ ಮಾತುಗಳು ಬಂದಿತ್ತು.